ಹಲೋ ಸ್ನೇಹಿತರೆ, ಜಿ ಕನ್ನಡದಲ್ಲಿ ಕಿರಣ್ ರಾಜ್ ಅವರ ಕರ್ಣ ಎಂಬ ಹೊಸ ಧಾರಾವಾಹಿ ಪ್ರಸಾರವಾಗಲಿದೆ. ಈ ಧಾರಾವಾಹಿಯಲ್ಲಿ ಹೀರೋ ಆಗಿ ಕಿರಣ್ ರಾಜ್ ಅವರು ಅಭಿನಯಿಸುತ್ತಿದ್ದಾರೆ ಅನ್ನೋದು ಕನ್ಫರ್ಮ್ ಆಗಿದೆ. ಆದರೆ ಕರ್ಣ ಧಾರಾವಾಹಿಯ ಹೀರೋಯಿನ್ ಯಾರು? ಭವ್ಯ ಗೌಡನ ಅಥವಾ ಮೋಕ್ಷಿತಾನ? ಇಲ್ಲ ಕನ್ನಡತಿ ಸೀರಿಯಲ್ ರಂಜನಿ ರಾಘವನ್ ಅವರ? ಈ ಮೂವರಲ್ಲಿ ಕರ್ಣನಿಗೆ ಹೀರೋಯಿನ್ ಯಾರಾಗ್ತಾರೆ? ಕರ್ಣ ಧಾರಾವಾಹಿಗೋಸ್ಕರ ಅದೇ ಜಿ ಕನ್ನಡದ ಧಾರಾವಾಹಿ ಒಂದು ಅರ್ಧಕ್ಕೆ ಮುಕ್ತಾಯವಾಗಲಿದೆ. ಅರ್ಧಕ್ಕೆ ಮುಕ್ತಾಯ ಆಗ್ತಿರುವಂತ ಧಾರಾವಾಹಿ ಯಾವುದು, ಹಾಗೆ ಕರ್ಣ ಸೀರಿಯಲ್ನ ಹೀರೋಯಿನ್ ಯಾರು, ಇದೆಲ್ಲವನ್ನ ಹೇಳ್ತಾ ಹೋಗ್ತೀವಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ಜಗತ್ತಿನ ಕತೆ ನಿಮ್ಮ ಜೊತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಕನ್ನಡತಿ ಸೀರಿಯಲ್ ಮೂಲಕ ಫೇಮಸ್ ಆದಂತಹ ಕಿರಣ್ ರಾಜ್ ಅವರು ಇವಾಗ ಜಿ ಕನ್ನಡದಲ್ಲಿ ಕರ್ಣ ಅನ್ನುವಂತಹ ಹೊಸ ಧಾರಾವಾಹಿಯ ಮೂಲಕ ಮತ್ತೆ ಕಿರುತೆರೆಗೆ ಬಂದಿದ್ದಾರೆ. ಇನ್ನು ಕರ್ಣ ಸೀರಿಯಲ್ಗಾಗಿ ಜಿ ಕನ್ನಡದ ಪುಟ್ಟಕ್ಕನ ಮಕ್ಕಳು, ಅಮೃತಧಾರೆ, ಸೀತಾರಾಮ ಸೇರಿದಂತೆ ಯಾವ ಸೀರಿಯಲ್ ಮುಕ್ತಾಯವಾಗಲಿದೆ ಅನ್ನುವಂತ ಪ್ರಶ್ನೆ ಜನರನ್ನ ಕಾಡ್ತಾ ಇದೆ. ಯಾಕಂದ್ರೆ ಕರ್ಣ ಸೀರಿಯಲ್ ಯಾವ ಟೈಮ್ ಅಲ್ಲಿ ಪ್ರಸಾರವಾಗಲಿದೆ, ಕರ್ಣ ಸೀರಿಯಲ್ಗಾಗಿ ಯಾವ ಸೀರಿಯಲ್ ಮುಕ್ತಾಯ ಆಗಲಿದೆ ಅನ್ನುವಂತ ಉತ್ತರ ಸಿಕ್ಕಿದೆ. ಕರ್ಣ ಸೀರಿಯಲ್ಗಾಗಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಮುಕ್ತಾಯ ಆಗಬಹುದಾ ಅನ್ನುವಂತ ಅನುಮಾನ ಇದೆ. ಯಾಕಂದ್ರೆ TRPಯಲ್ಲಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಮೊದಲನೇ ಸ್ಥಾನದಲ್ಲಿತ್ತು. ಇವಾಗ ತನ್ನ ಸ್ಥಾನವನ್ನ ಬೇರೆ ಧಾರಾವಾಹಿಗಳಿಗೆ ಬಿಟ್ಟುಕೊಟ್ಟಿದೆ. ಪುಟ್ಟಕ್ಕನ ಮಕ್ಕಳು ಇತ್ತೀಚೆಗೆ ಬೋರ್ ಆಗ್ತಿದೆ, ಹಾಗೆ ಕಥೆಯಲ್ಲಿ ಅನಾವಶ್ಯಕ ತಿರುವುಗಳನ್ನ ತಂದು ಇಡ್ತಿದ್ದಾರೆ. ಈ ಧಾರಾವಾಹಿಯಲ್ಲಿ ಸ್ನೇಹ ಇದ್ದಿದ್ದಕ್ಕೆ ನಾವು ಸೀರಿಯಲ್ ನೋಡ್ತಿದ್ವಿ. ಕಷ್ಟಪಟ್ಟು ಓದಿ IAS ಪರೀಕ್ಷೆ ಬರೆದು ಜಿಲ್ಲಾಧಿಕಾರಿಯಾಗಿದ್ಲು. ಅವಳು ನಮಗೆ ಸ್ಫೂರ್ತಿಯಾಗಿದ್ಲು. ಆದ್ರೆ ಕೆಲವೇ ದಿನಗಳಲ್ಲಿ ಅಪಘಾತದಲ್ಲಿ ಸತ್ತಿದ್ದಳು. ಆದ್ರೆ ಈ ವಿಷಯ ಪ್ರೇಕ್ಷಕರಿಗೆ ಇಷ್ಟ ಆಗಿರಲಿಲ್ಲ. ನಟಿ ಸಂಜನಾ ಈ ಧಾರಾವಾಹಿಯಿಂದ ಹೊರ ಬಂದಿದ್ದಾರೆ. ಹಾಗಾಗಿ 1000 ಸಂಚಿಕೆಯನ್ನ ಪೂರ್ಣಗೊಳಿಸಿ ಈ ಧಾರಾವಾಹಿ ಮುಕ್ತಾಯ ಆದ್ರೂ ಕೂಡ ಆಶ್ಚರ್ಯ ಏನೂ ಇಲ್ಲ. ಇನ್ನು ಸೀತಾರಾಮ ಸೀರಿಯಲ್ ಮುಕ್ತಾಯ ಆಗಬಹುದಾ ಅನ್ನೋಂಥ ಅನುಮಾನ ಇದೆ. ಯಾಕಂದ್ರೆ ಸಿಹಿ ಅನ್ನೋಂಥ ಚಿಕ್ಕ ಮಗುವಿನ ಪಾತ್ರ ಕೊನೆಗೊಳಿಸಿದಾಗಿಂದ ವೀಕ್ಷಕರಿಗೆ ಧಾರಾವಾಹಿ ಬಗ್ಗೆ ಕುತೂಹಲ ಇಲ್ಲದಂತಾಗಿದೆ. ಇನ್ನು ಸೀತಾ ಯಾವಾಗ್ಲೂ ಸುಬ್ಬಿ ಜೊತೆ ಇರೋದು ಬಿಟ್ರೆ ರಾಮನ ಜೊತೆ ಮೊದಲಿನ ಬಂಧ ಈಗ ಕಾಣಿಸ್ತಾನೆ ಇಲ್ಲ. ಮನರಂಜನೆ ಸಿಗ್ತಿದೆ ಅಂದ್ರೆ ಮಾತ್ರ ಯಾವುದೇ ಸೀರಿಯಲ್ ಆದ್ರೂ ಕೂಡ ಜನ ನೋಡ್ತಾರೆ. ಆದ್ರೆ ಈ ಧಾರಾವಾಹಿಯಲ್ಲಿ ಕುತೂಹಲ ಕಮ್ಮಿ ಆಗಿದೆ. ಹಾಗಾಗಿ ಈ ಧಾರಾವಾಹಿಯು ಅರ್ಧದಲ್ಲೇ ಮುಕ್ತಾಯ ಆದ್ರೂ ಕೂಡ ಆಶ್ಚರ್ಯ ಇಲ್ಲ ಅಂತಿದ್ದಾರೆ. ಇನ್ನು ಅಮೃತಧಾರೆ ಸೀರಿಯಲ್ ಮುಕ್ತಾಯ ಆಗುತ್ತಾ ಅಂತ ನೋಡೋದಾದ್ರೆ ಕಳೆದ ಕೆಲವು ದಿನಗಳಿಂದ ಅಮೃತಧಾರೆ ಸೀರಿಯಲ್ನಲ್ಲಿ ಏನೇನೋ ಆಗ್ತಿದೆ. ಗೌತಮ್ನ 2ನೇ ಮದುವೆ ವಿಚಾರ ಪ್ರೇಕ್ಷಕರಿಗೆ ಬೇಸರವನ್ನ ತಂದಿದೆ. ಆದ್ರೆ ಈ ಸೀರಿಯಲ್ ಸದ್ಯಕ್ಕೆ ಮುಗಿಯೋ ಹಾಗೆ ಕಾಣಿಸ್ತಿಲ್ಲ. ಯಾಕಂದ್ರೆ ಇಲ್ಲಿ ಮುಗಿಸಬೇಕಾದ ಅನೇಕ ಕಥೆಗಳು, ಅನೇಕ ವಿಚಾರಗಳು ಇದಾವೆ. ಜೊತೆಗೆ ಶಕುಂತಲಾ ದೇವಿ ಗ್ಯಾಂಗ್ ಅನ್ನ ಪೊಲೀಸರಿಗೆ ಒಪ್ಪಿಸೋಕೆ ಇನ್ನು ಹಲವು ತಿಂಗಳುಗಳೇ ಬೇಕು. ಹಾಗಾಗಿ ಈ ಧಾರಾವಾಹಿ ಮುಕ್ತಾಯ ಆಗುವ ಸೂಚನೆ ಇಲ್ಲ ಅಂತಾನೆ ಹೇಳಬಹುದು. ಕರ್ಣ ಧಾರಾವಾಹಿ ಯಾವಾಗ ಶುರುವಾಗಲಿದೆ ಎಂಬ ಮಾಹಿತಿ ಇನ್ನೂ ತಿಳಿದು ಬಂದಿಲ್ಲ. ಹಾಗಾಗಿ ಯಾವ ಸೀರಿಯಲ್ ಮುಕ್ತಾಯ ಆಗಬಹುದು ಅನ್ನುವಂಥ ಕುತೂಹಲ ಜನರಲ್ಲಿ ಇನ್ನೂ ಹೆಚ್ಚಾಗ್ತಿದೆ. ಇನ್ನು ಕರ್ಣ ಧಾರಾವಾಹಿಯ ಹೀರೋಯಿನ್ ಯಾರು ಅನ್ನೋದನ್ನ ನೋಡೋದಾದ್ರೆ ಬಿಗ್ ಬಾಸ್ ಸೀಸನ್ 11ರ ಪನ್ನಿಕುಟ್ಟಿ ಅಂದ್ರೆ ಭವ್ಯ ಗೌಡ ಅವರು ಟ್ರೋಫಿ ಗೆಲ್ಲದೆ ಇದ್ರೂ ಎಷ್ಟೋ ಲಕ್ಷಾಂತರ ಜನರ ಮನಸ್ಸನ್ನ ಗೆದ್ದಿದ್ದಾರೆ ಅಂತಾನೆ ಹೇಳಬಹುದು. ಬಿಗ್ ಬಾಸ್ ಮುಗಿದ ನಂತರ ಬೇರೆ ಯಾವುದೇ ಧಾರಾವಾಹಿಯಲ್ಲಿ ಕಾಣಿಸ್ಕೊಂಡಿಲ್ಲ. ಹಾಗಾಗಿ ಭವ್ಯ ಗೌಡ ಅವರು ಈ ಧಾರಾವಾಹಿಯ ಹೀರೋಯಿನ್ ಆಗಿ ನಟಿಸಲಿದ್ದಾರೆ ಅನ್ನುವಂತ ಸುದ್ದಿ ಹರಿದಾಡ್ತಿದೆ. ಇನ್ನು ಅದೇ ಬಿಗ್ ಬಾಸ್ 11ರ ಮೋಕ್ಷಿತಾ ಸಿಂಗಲ್ ಸಿಂಹಿಣಿ ಅಂತಾನೆ ಫೇಮಸ್ ಆಗಿರೋ ಇವರು ಕೂಡ ಬಿಗ್ ಬಾಸ್ ಮುಗಿದ ಮೇಲೆ ಮತ್ತೆ ಯಾವ ಸೀರಿಯಲ್ ಅಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಹಾಗಾಗಿ ಇವರು ಈ ಸೀರಿಯಲ್ ನ ಹೀರೋಯಿನ್ ಆಗಿರಬಹುದು ಅನ್ನೋಂತ ಕುತೂಹಲ ಇದೆ. ಇನ್ನು ಕನ್ನಡತಿ ಧಾರಾವಾಹಿಯ ರಂಜನಿ ರಾಘವನ್ ಅವರು ಕರ್ಣ ಧಾರಾವಾಹಿಯ ಹೀರೋಯಿನ್ ಇರಬಹುದು ಅನ್ನೋಂಥ ಸುದ್ದಿ ಹರಿದಾಡ್ತಿದೆ. ಆದರೆ ಕರ್ಣ ಧಾರಾವಾಹಿಯಲ್ಲಿ ಕರ್ಣನಿಗೆ ಹೀರೋಯಿನ್ ಯಾರಾಗಬಹುದು ಅನ್ನೋಂಥ ಮಾಹಿತಿ ಇನ್ನೂ ತಿಳಿದು ಬಂದಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ನಿಮ್ಮ ಪ್ರಕಾರ ಕರ್ಣ ಧಾರಾವಾಹಿಯ ಹೀರೋಯಿನ್ ಯಾರಾಗಬಹುದು ಅಥವಾ ಯಾರಾದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.